ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡಿಂದ ಒತ್ತಡ ಬಂದಿದೆ. ಎಲ್ಲ ಶಾಸಕರು ಮಂತ್ರಿಗಳನ್ನ ಕರೆದಿದ್ದಾರೆ. ತಕ್ಷಣನೇ ಮೀಟಿಂಗ್ ಹೊರಡ್ಬೇಕಂತೆ. ಹೊರಡೋಣ ಬನ್ನಿ ಸರ್. ಯಾವ ಕಾರಣಕ್ಕೆ ಅಂತ ಡೀಟೇಲ್ ಆಗಿ ಏನಾದ್ರು ಗೊತ್ತಿಲ್ಲ? ಮೇಲ್ನೋಟಕ್ಕೆ ಭೂ ಹಗರಣ ಕಾರಣ ಅಂತ ಅನ್ಸಿದ್ರು ಮುಖ್ಯಮಂತ್ರಿ ಮತ್ತೆ ಸಚಿವೆ ಶಾರದಾ ಸುಬ್ರಹ್ಮಣ್ಯಂ ಅವ್ರ ಮಧ್ಯೆ ಇರೋ ಒಡನಾಟ ಕಾರಣ ಅಂತ ಎಲ್ಲರೂ ಮಾತಾಡ್ಕೊತಿದ್ದಾರೆ ಸರ್. ತೆರೆಗೆ ಬಿದ್ದಿರಬೇಕು ಕಂದಾಯ ಸಚಿವರು, ಹಾಗಾಗಿ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ. ಹೌದು ಸರ್. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮುಂದಿನ ಭವಿಷ್ಯ. ಹೆಂಡತಿಗೆ ಹೊಡೆದೇ ಹೋದ್ರು ಕೋರ್ಟ್ನಲ್ಲಿ ಕೇಸ್ ಇದೆ. ರಾಜ್ಯದ ಜನತೆ ಮುಂದೆ ತಲೆ ತೆಗೆಸುವಂತ ಕೆಲಸ ಮಾಡಿದ್ಯಾ ಅಂತ ನನ್ನನ್ನು ರಾಜೀನಾಮೆ ಕೇಳಬಹುದು. ಇದೆಲ್ಲ ಅದು ಪ್ರೂವ್ ಆಗಿಲ್ವಲ್ಲ ಸರ್? ಹೊಡೆದಿದ್ದು ನಿಜ ಅಲ್ವಾ? ಪದವಿ ಹೋಗುತ್ತೆ. ಇಷ್ಟು ವರ್ಷ ಕಾದಾಡಿ ಗುದ್ದಾಡಿ ಮಂತ್ರಿ ಪದವಿ ತಗೊಂಡಿದ್ದೆ, ಎಲ್ಲ ಹಾಳಾಗೋಯ್ತು. ಸಾವಿತ್ರಿ ಜೊತೆ ಒಂದು ಸೌಹಾರ್ದಯುತ ಮಾತುಕತೆ ಆಗಿದ್ದಕ್ಕೆಲ್ಲ ಕ್ಷಮೆ ಕೇಳಿ, ಒಂದು ಪ್ರೆಸ್ ಮೀಟ್ ಕರೀರಿ, ಮುಗಿ. ಪದವಿ ಹೋದ್ರೆ ಹೋಗ್ಲಿ, ಸಂಧಾನ ಅಂತೂ ಸಾಧ್ಯ ಇಲ್ಲ. ಅವಳನ್ನ ಹೋಗಿ ಬಲೈಸದ ನಡಿ. ಹೆಂಗಿದೆಯಾ ಮಗ? ಅಳಿಯಂದ್ರ ಮುನ್ಸು ಕಮ್ಮಿ ಆಗದ? ಮುನ್ಸೇನಪ್ಪ, ಮಾತೇ ಆಡಲ್ಲ ಅವರು. ನಾನು ಕಂಪ್ಲೇಂಟ್ ವಾಪಸ್ ತಗೊಂಡ್ಬೇಕು, ಅವ್ರ ಕೋಪ ಹಿಡಿದಿಲ್ವಾ? ಹೋದ ಮರ್ಯಾದೆ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಮತ್ತೆ ಬರುತ್ತಪ್ಪ. ಮತ್ತೀಗ ಹೆಂಗೆ ಪರಿಸ್ಥಿತಿ? ನಾಳೆ ಕೋರ್ಟಲ್ಲಿ ಹಿಯರಿಂಗು. ಡೈವರ್ಸ್ ಫೈಲ್ ಮಾಡಿದ್ದಾರೆ. ಅದಾದ್ರೆ ನಿನ್ ಮಗಳ ಬದುಕು ಮುಗಿಯುತ್ತೆ. ಡೈವರ್ಸ್ ಹಾಕವ್ರ? ಮಗ ಹಂಗಾಗಕ್ ಬಿಡಬಾರ್ದು. ತಪ್ಪಾನೆ ಮಗಳು ಕೇಳಲಿಲ್ಲ, ಇನ್ ಗಂಡ ಅನ್ನಿಸ್ಕೊಂಡವ್ರು ಕೇಳ್ತಾರ? ಹಣೆ ಬರ ಇದ್ದಂಗ ಆಗುತ್ತೆ ಬಿಡಮ್ಮ. ತುಂಬಾ ಸಂಭ್ರಮದಲ್ಲಿದ್ಯಾ? ಬಿಡುಗಡೆ ಸಿಗುತ್ತಲ್ಲ ಅನ್ನೋ ಸಂತೋಷದಲ್ಲಿದ್ದೀನಿ. ಅಂಥವ್ರನ್ನ ಮದುವೆ ಆಗಿದ್ದು ನನ್ನ ದೌರ್ಭಾಗ್ಯ. ಸಂಸಾರ ಮೇಲೆ ಭಿನ್ನಾಭಿಪ್ರಾಯಗಳಿರುತ್ತೆ. ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ಬೇಕು, ಯಾರಾದ್ರೊಬ್ರು ಸೋಲ್ಬೇಕು, ಆಗಲೇ ಸಂಸಾರ ಚೆನ್ನಾಗಿರುತ್ತೆ. ಇದೆಲ್ಲ ನನಗೂ ಚೆನ್ನಾಗಿ ಗೊತ್ತತ್ತೆ. ಜೊತೆಯಲ್ಲಿ ಬಾಳೋದಕ್ಕೆ ಆಸಕ್ತಿನೂ ಇರಬೇಕು. ಆಸಕ್ತಿ ನನ್ನಲ್ಲಿಲ್ಲ. ನರಸಿಂಹ, ನಿನ್ ನಿರ್ಧಾರ ಬದಲಾಯಿಸೋದೇ ಇಲ್ವಾ? ಇಲ್ಲ ಅತ್ತೆ, ಟೈಮ್ ಆಯ್ತು. ಕೋರ್ಟ್ ಕರ್ಕೊಂಡು ಬಂದ್ಬಿಡಿ, ಮೂರನೇ ಮಾಡಿ. ರೀ, ಒಂದ್ ನಿಮಿಷ. ನಂದೊಂದು ಆಸೆ, ಆಗಲ್ಲ ಅನ್ಬೇಡಿ. ಮುಂದಕ್ಕೆ ನಾನು ನೀವು ಜೊತೆಲಿ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ಹಚ್ಚೋ ಕುಂಕುಮ ಶಾಶ್ವತವಾಗಿ ನನ್ನ ಜೊತೆಲಿರುತ್ತೆ. ನಿನಗೆ ಕುಂಕುಮ ಹಚ್ಚಷ್ಟು ಯೋಗ್ಯತೆ ನನಗಿಲ್ಲ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಕೋರ್ಟ್ ಜನ ನೋಡ್ತಾ ಇದ್ದಾರೆ. ನನ್ನ ಗಂಡನೇ ನನ್ನನ್ನು ದೂರ ಇಟ್ಟಿರುವಾಗ ಪ್ರಪಂಚ ಏನ್ ಅನ್ಕೊಂಡ್ರೆ ನನಗೆ ಚಿಂತೆ ಇಲ್ಲ. ನಾನು ಬಲಿಷ್ಠರು, ನನಗೆ ನಂದೇ ಆದ ನಿರ್ಬಂಧನೆಗಳಿದೆ. ಅರ್ಥ ಮಾಡ್ಕೋ, ಗಂಭೀರವಾಗಿರು. ಹಾಗನ್ಬೇಡ್ರಿ. ಹೆಂಗಸರು ತಮ್ಮ ಕುಂಕುಮ ಮಾಂಗಲ್ಯ ಉಳಿಸ್ಕೊಳ್ಳೋಕೆ ಪ್ರಾರ್ಥನೆ ಮಾಡ್ತಾರೆ, ಹೊರಗಿನವ್ರ ಹೋರಾಡ್ತಾರೆ. ನನ್ನ ಪರಿಸ್ಥಿತಿ ವಿಚಿತ್ರ. ನೀವು ಹಚ್ಚಿದ ಕುಂಕುಮ ಉಳಿಸ್ಕೊಳ್ಳೋಕೆ ನಿಮ್ಮ ಹತ್ರನೇ ಹೊಡ್ಬೇಕಾಗಿದೆ. ಮುಂದೆ ಬಂದು ಕೇಳ್ಕೊತಿದ್ವಿ. ಈ ಹೋರಾಟದಲ್ಲಿ ನಾನೇ ಗೆಲ್ಬೇಕು ಅಂತ ನನ್ಗೆ ಆಶೀರ್ವಾದ. ದಯವಿಟ್ಟು